ಯಾಕೆ ಹೇಳ್ತಾನಂತಂದ್ರೆ ವಿಶೇಷವಾಗಿ ಬೆಳಗಾವಿ ಬಗ್ಗೆ ಎಲ್ಲರೂ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದಾರೆ. ನಮ್ಮ್ಯಾಗ ಇದೇ ಸರ್ಕಾರ ಅಂತ ಹೇಳುದಿಲ್ಲ. ನಾನು ಡಾಕ್ಟರ್ ಅವರ ನಿಮ್ಮ ಅನುಮೋದನೆ ಮಾಡ್ತೇನೆ. ನಾನು ಎಲ್ಲಾ ಸರ್ಕಾರಗಳು ನಮ್ಮ ಬೆಳಗಾವಿಯಾಗ ಹೆಂಗ್ ಅನ್ಯಾಯ ಆಗೈತೆ ಅಂತಂದ್ರೆ ವಿಧಾನಸೌಧ ನಿರ್ಮಾಣ ಮಾಡಿದ ಕೂಡಲೇ ಅನ್ಯಾಯ ಪ್ರಾರಂಭ ಆಗೈತೆ ಸರ್. ಬೆಂಗಳೂರಿನಾಗ ಇದ್ದಂತ ವಿಧಾನಸೌಧದಲ್ಲಿ ಇರುವಂತ ನ್ಯೂನತೆಗಳನ್ನು ಸರಿಪಡಿಸಿ ಇಲ್ಲಿ ವಿಧಾನಸೌಧ ಆಗಬೇಕಾಗಿತ್ತು. ಆದ್ರೆ ಇಲ್ಲಿ ಅದಕ್ಕಿಂತ ನ್ಯೂನತೆಗಳು ಅದಾವ. ನೀವೇ ನೋಡಿರ್ಬೇಕು ನಿಮ್ಮ ಚೇಂಬರ್ನಾಗ ನಿಮ್ಮ ಹೆಗಲ ಮ್ಯಾಗ ಹತ್ತಿಕೊಂಡು ಅಟ್ಟ ಕೊಡ್ತೈತಿ ಬಂದವರೆಲ್ಲರೂ. ಯಾಕೆ ಮಾಡ್ಬೇಕಾಗಿತ್ತು? ಆಮೇಲೆ ಇಲ್ಲಿ ಇನ್ನೊಂದು 50 ಕೋಟಿ ರೂಪಾಯಿ ಹೆಚ್ಚು ಖರ್ಚು ಮಾಡಿದ್ರೆ ಅಲ್ಲಿ ನಿಮ್ಮದು 20 ಎಕರೆ ಒಳಗೆ ಮಾಡಿದ್ರೆ 160 ಎಕರೆ ಜಾಗ, ಇಷ್ಟು ದೊಡ್ಡ ಜಾಗ ಇದ್ರೂ ಒಂದು ಮಾಚಿಸ್ ಬಾಕ್ಸ್ ಗತ್ತೆ ವಿಧಾನಸೌಧ ಮಾಡಿದ್ರು. ಇವರೇ ಅಂತ ಹೇಳುದಿಲ್ಲ. ಯಾವ ಚೇಂಬರ್ಗಳು ಒಂದೇ ಹೇಳ್ಬೇಕಂತಂದ್ರೆ ಸಾಬ್ಸಿಡಿ ಮಾಡಿದಂಗೆ ಅಂದ್ರೆ ಹಾವು ಏನೇ ಆಟ. ಯಾವ ಆಫೀಸ್ಗೆ ಹೋದ್ರೆ ಎಲ್ಲಿಂದ ಹೊರಗೆ ಬರ್ತೇವೆ ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲಿ ಒಂದು ರೌಂಡ್ ಹೊಡೆದು ಅಂತಂದ್ರೆ ಪೂರ್ಣ ನೀವು ಒಂದು ಸ್ಥಾನಕ್ಕೆ ಬರ್ತೀರಿ. ಇಲ್ಲಿ ಆ ಹಿಂದೇನು ಸತ್ಕಾರ ಮಾಡ್ಬೇಕಾಗಿದೆ ನಿಮ್ಗೆ ಹೇಳ್ಬೇಕಂತಂದ್ರೆ ಭೂತ್ ಬಂಗ್ಲಾ ಅನ್ನೋದು ಎರಡನೇ ಉಪನಾಮ ನಮ್ಮ ಈ ಭಾಗನಾಗ ಜನ ಮಾತಾಡತ್ತಾರೆ ಸರ್. ಇದರಿಂದ ಇದು ಆಯ್ತು, ವಿಧಾನಸೌಧ ಆಯ್ತು. ವಿಧಾನಸೌಧ ಉತ್ತರ ಕರ್ನಾಟಕ ಜನರ ಧ್ವನಿ ಆಗಬೇಕು, ಇಲ್ಲಿ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನೋ ಅಂತದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಿ ಎಲ್ಲ ಕಚೇರಿಗಳು ಪ್ರಾರಂಭ ಆಗಬೇಕು. ಸರ್ಕಾರಿ ಏನು ರಾಜ್ಯನಾಗ ಆಗುವಂಥ ಕೆಲವೊಂದು ಸಮ್ಮೇಳನಗಳು ಬೆಳಗಾವಿನಾಗ ಆಗ್ಬೇಕಂತ ಹೇಳಿ ಒಂದು ಆಸೆ ಇಟ್ಕೊಂಡು ನಿರ್ಮಾಣ ಆಯ್ತು. ಆಯ್ತೇನು, ಬೆಳಗಾವಿನಾಗ ಇದ್ದಂತಹ ಕಚೇರಿಗಳನ್ನ ಇದಾದ ನಂತರ ನೀವು ಬೆಂಗಳೂರು ಸ್ಥಳಾಂತರ ಬೇರೆ ಬೇರೆ ರಾಜ್ಯಕ್ಕೆ ಸಿಪ್ ಅನ್ನ ಹೋಗಿ ಬೇರೆ ಕಡೆ ಹಾಕಿದ್ರಿ. KHB ಅನ್ನ ಬೆಳಗಾವಿನಾಗ ತಗೊಂಡು ಬೇರೆ ಕಡೆ ಹಾಕಿದ್ರಿ. ಅಂದ್ರೆ ಒಂದು ಕಡೆ ವಿಧಾನಸೌಧ ಮಾಡಿ ನಮ್ಮ ಲಾಲಿಪಾಪ್ ಕೊಡುವಂಥದ್ದು ಮಾಡಿದ್ರಿ ಸರ್. ಅಷ್ಟೇ, ಮತ್ತೇನು ಇಲ್ಲಿ ಹೆಚ್ಚಿಗೇನಾಗಿಲ್ಲ. 23 ಕಚೇರಿಗಳನ್ನ ಬೆಳಗಾವಿ ನಗರನಾಗಿನ ಕಚೇರಿಗಳನ್ನ ಇಲ್ಲಿ ಶಿಫ್ಟ್ ಮಾಡಿದ್ರಿ ನೀವು. ಎಲ್ಲಿ? ಈ ವಿಧಾನಸೌಧಕ್ಕೆ. ಇದು ಸುವರ್ಣ ವಿಧಾನಸೌಧ. ಸುವರ್ಣ ವಿಧಾನಸೌಧಕ್ಕೆ ರಾಜ್ಯ ಮಟ್ಟದ ಕಚೇರಿ ಇರಬೇಕು, ಏನು ನಮ್ಮ ಬೆಳಗಾವಿ ಜಿಲ್ಲಾ ಮತ್ತು ನಗರ ಮಟ್ಟದ ತಾಲೂಕಾ ಮಟ್ಟದ ಕಚೇರಿಗಳು ಇರಬೇಕು. ಹಿಂಗಾಗಿದ್ದು ಸುವರ್ಣ ಸದನ ಅಂತ ಹೆಸರು ತೆಗೀರಿ ಸರ್. ಇದು ಮಿನಿ ವಿಧಾನಸೌಧ ಅಂತಿದೆ. ಮಿನಿ ವಿಧಾನಸೌಧದಾಗ ಯಾವ ಕಚೇರಿಗಳು ಇರ್ತಾವ? ತಾಲೂಕಾ ಮಟ್ಟದ ಕಚೇರಿ ಇರ್ತಾವ. ಇವತ್ತು 23 ಕಚೇರಿಗಳು ನಗರನಾಗಿನೋ ಇಲ್ಲ. ನಗರದಿಂದ ಇಲ್ಲಿ ಬರಾಕ 15 ಕಿಲೋಮೀಟರ್. ಅವ್ರು ಬರೋದಷ್ಟ ನಿಮ್ಮ ಕೆಲಸ ಮಾಡೋಕನ ಯಾರು ಜನ ಬರ್ತಾರೆ ಸರ್ ಇಲ್ಲಿ ತನಕ. ಈಗ ಜನಗೆ ಅಷ್ಟು ತೊಂದರೆ ಆಗಿರ್ತದ, ಅವತ್ತನ್ನ ಮಾಡಿ DC ಆಫೀಸ್ನಾಗ ಶಿಫ್ಟ್ ಮಾಡುವಂಥದ್ದು ಆಗ್ಬೇಕು. ಇದ್ರ ಆಶೆ ಏನೈತಿ, ಅದು ಉಪಯೋಗ ಆಗತ್ತೈತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ ಸರ್. ಪ್ರತಿ ಸಲ ನಾನು ಒಂದು ಪ್ರಶ್ನೆನೂ ಕೇಳಿದೆ ಸ್ಪೀಕರ್ ಅವರಿಗೆ. ಇಲ್ಲಿ ಆದಂಥ ಏನು ನಮ್ಮ ವಿಧಾನಸೌಧದ ಸೆಷನ್ ಆಗಿದಾವ, ಅಟೆಂಡೆನ್ಸ್ ಎಷ್ಟು ಇರ್ತದೆ ಸರ್? ಉತ್ತರ ಕರ್ನಾಟಕ ಬಗ್ಗೆ ಎಲ್ಲರೂ ಮಾತಾಡಿದ್ರು ಇವತ್ತು. ನಮ್ಮ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ವಿಶೇಷವಾಗಿ ದಕ್ಷಿಣ ಕರ್ನಾಟಕ ಶಾಸಕರ ಬಗ್ಗೆ ಅಟೆಂಡೆನ್ಸ್ ಕೇಳಿದ್ದು ನಾನು. ನಿಮ್ಗೆ ಏನು ಸರ್ ಅಲ್ಲೇನು ನಮ್ಮ ಬೆಂಗಳೂರಿನಾಗ ಅಟೆಂಡೆನ್ಸ್ ಇರ್ತದೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಶಾಸಕರದು. ಈ ದಕ್ಷಿಣ ಕರ್ನಾಟಕ ಶಾಸಕರದ 60% ಕಮ್ಮಿ ಅಟೆಂಡೆನ್ಸ್ ಇರ್ತದೆ ಬೆಳಗಾವಿನಾಗ. ಮತ್ತೆ ಹೆಂಗೆ ನೀವು ಈ ಕೆಲವೊಂದು ಜನ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಆಗ್ಬೇಕಂತ ಭಾವನೆ ವ್ಯಕ್ತ ಮಾಡತ್ತಾರ. ಯಾಕೆ ವ್ಯಕ್ತ ಮಾಡತ್ತಾರ? ಅಟೆಂಡೆನ್ಸ್ ಬೇಕೋ ಪರಿಹಾರ ಬೇಕೋ? ನಾ ಒಂದ್ ನಿಮಿಷ ಸರ್, ಮಂತ್ರಿಗಳಿದ್ದಿ ನಿಮ್ಗೆ ಸಾಕಲ್ವಾ? ಈಗ ನಿಮ್ಮ ಸ್ವಾಗತ ಬಯಸಿದ್ದೀವಿ. ಮಾತಾಡ್ಬೇಕು, ಈಗ ಪರಿಹಾರ ಬೇಕು, ನಿಮ್ಗೆ ಅವಕಾಶ ಇದೆ, ನಿಮ್ಗೆ ಅವಕಾಶ ಮಾಡಿಕೊಟ್ಟವ್ರೆ. ನಮ್ಗೆ ವಿಭಜನೆ ಬೇಡ, ಅಖಂಡ ಕರ್ನಾಟಕ ನಮ್ಗೆ. ಮಾತಾಡ್ತೀರಾ? ನಾನು ಇದ್ದಿದ್ದು ಅವ್ರು ಮಾತಾಡ್ಲಿ. ನಾನು ಅಧ್ಯಕ್ಷ 4ನೇ ಸಲ ಶಾಸಕ, ದಿವಸ ಎದ್ದು ಮಾತಾಡಿ ನಮಗ್ ಗೊತ್ತಿಲ್ಲ ಪೇಜ್ ಖರಾಬ್ ಮಾಡೋದಿಲ್ಲ, ನಿಮ್ದು ಟೈಮ್ ವೇಸ್ಟ್ ಮಾಡೋದಿಲ್ಲ. ನನಗೆ ಅವಕಾಶ ಇವತ್ತು ಸಿಕ್ಕಿದ್ದದ. ಏನ್ ನಮ್ಮ ಭಾವನೆ ಅದ, ನಮ್ಮ ಭಾಗದ ಜನರ ಭಾವನೆ ಅದ ಅಂದ್ರೆ ಹೇಳ್ತೀನಿ. ಅವ್ರು ಬಂದಾಗ ಅವ್ರು ಹೇಳಿ. ಇಲ್ಲಿ ಏನಾಗಿದ್ದದ ಚರ್ಚೆ ಈ ಸಲಾನು ನಮ್ಗೆ ಅವಕಾಶ ಎಷ್ಟು ಸಿಕ್ಕಿದ್ದದ. ಕೃಷ್ಣ ಸಾಹೇಬ್ರು ತಿರ್ಕೊಂಡ್ರು, 1 ದಿವಸ ಶ್ರದ್ಧಾಂಜಲಿ ಆಯ್ತು, 2ನೇ ದಿವಸ ಸುಟ್ಟಿ ಕೊಟ್ರಿ, 3ನೇ ದಿವಸ ಕೆಲವೊಂದು ಗದ್ದುಗಳು ಚರ್ಚೆ ಆಯ್ತು, 15 ದಿವಸ ಒಳಗೆ 2 ದಿವಸ ಚರ್ಚೆ ಆಗಿದ್ದದ. ಎಷ್ಟು ಅಧಿಕಾರಿಗಳು ಬೆಳಗಾವಿನಾಗ ಬಂದಕ್ಕೆ ಎಷ್ಟು ಜನ ಇರ್ತಾರೆ ಅನ್ನೋದನ್ನು ನೀವು ಒಂದು ಪಟ್ಟಿ ತೆಗೀರಿ. ಇದು ಹಿಂದೆ ನಾವು ಜಾತ್ರೆಗೆ ಹೋಗ್ತಿದ್ವು ಸರ್, ಉತ್ತರ ಕರ್ನಾಟಕ ಜನಕ್ಕೆ ಟೂರಿಂಗ್ ಟಾಕೀಸ್ ಅಂತ. ಇದು ನಮ್ಮ ಟೂರಿಂಗ್ ಟಾಕೀಸ್ ಆದಂಗೆ ಆಗಿದ್ದೈತಿ. ಬರೇ ನಿಮ್ಗಳು ಅಂದ್ರೆ ಬೆಳಗಾವಿಗೆ ಬರೋದು, ಸಂಜೆ ಹೊತ್ತು ಗೋವಾಕ್ಕೆ ಹೋಗೋದು. ಮತ್ತೆ ನಾ ಬೇಕಾದ್ರೆ ನಿಮಗೆ ಒಂದು ಹೇಳ್ತೇನೆ, ನಿಮ್ಗೆ ಆಲ್ ಡೀಟೇಲ್ಸ್ ತೆಗೆಸ್ಕೊಡ್ತೇನೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ. ಅಂದ್ರೆ ಬರೇ ಉತ್ತರ ಕರ್ನಾಟಕದ ಬರೀ ಹೆಸರಿಗೆ ಚರ್ಚೆ ಆಗಬಾರ್ದು, ಮೂಲ ವಿಷಯಗಳ ಬಗ್ಗೆ ಚರ್ಚೆ ಆಗಿ ಅದನ್ನು ಪರಿಹಾರ ಮಾಡುವಂಥದ್ದು ಕೆಲಸ ಆದ್ರೆ ಬರುವಂಥ ದಿವಸ ಮುಂದಿನ ವಿಧಾನಸಭೆ ಒಳಗೆ ಉತ್ತರ ಕರ್ನಾಟಕ ಚರ್ಚೆನೇ ಆಗಬಾರ್ದು. ಅಂದ್ರೆ ಈ ಥರದ್ದು ಏನಾದರೂ ಉಪಯೋಗ ಆಗ್ತದೆ ನೀವು ವಿಧಾನಸೌಧಾಗಿದ್ದರಿಂದ. ಬರೀ ಇಲ್ಲಿ ನೋಡಾಕ ಬರುವಂಥದ್ದು ಒಂದು ವ್ಯವಸ್ಥೆ ಆಗಿದ್ದದ, ಅದು ಆಗಬಾರ್ದು. ಗಂಭೀರತೆ ಎಷ್ಟೈತಿ ಇವತ್ತು? MB ಪಾಟೀಲ್ ಸಾಹೇಬ್ರು ಅದಾರ,
ಗುಂಡೂರಾವ್ ಸಾಹೇಬ್ರು ಅದಾರ, ಲಾಡ್ ಅವ್ರು ಅದಾರ, 3 ಜನ ಮಂತ್ರಿಗಳು ಅದಾರ. ಒಬ್ಬ ಸುಧಾಕರ್ ಅವ್ರು